ನೇತ್ರಾವತಿ ನದಿದಂಡೆ ಸಮೀಪ ಅಕ್ರಮವಾಗಿ ತಡೆಗೋಡೆ ನಿರ್ಮಾಣ ಆರೋಪದ ಹಿನ್ನೆಲೆಯಲ್ಲಿ ಇಂದು ಮುಂಜಾನೆ ಬಿಗಿ ಪೊಲೀಸ್ ಬಂದೋಬಸ್ತ್ನೊಂದಿಗೆ ತಾಲೂಕು ಆಡಳಿತ ತಡೆಗೋಡೆ ತೆರವುಗೊಳಿಸಿದೆ. ನಗರದ ಶ್ರೀನಿವಾಸ ಕನ್ವೆನ್ಷನ್ ಹಾಲ್ ಮಾಲೀಕತ್ವದ ಶ್ರೀನಿವಾಸ್ ಅವರು ನಿರ್ಮಿಸಿದ್ದರು ಎನ್ನಲಾದ ತಡೆಗೋಡೆ ಕುರಿತು ಕೆಲ ಸಂಘ ಸಂಸ್ಥೆಗಳ ಮುಖಂಡರು ಆರೋಪ ಮಾಡಿದ್ರು. ಹಾಗಾಗಿ ಇಂದು ಬೆಳಗ್ಗೆ ಜೆಸಿಬಿ ಯಂತ್ರದ ಮೂಲಕ ಉಪವಿಭಾಗಾಧಿಕಾರಿ ಶ್ರುತಿ ಮಾರ್ಗದರ್ಶನದಲ್ಲಿ ಬೃಹತ್ ತಡೆಗೋಡೆಯನ್ನ ತೆರವುಗೊಳಿಸಲಾಗಿದೆ. ಈ ವೇಳೆ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಹೆಚ್ಚಿನ ಪೊಲೀಸ್ ಸಿಬ್ಬಂದಿಗಳನ್ನು ನಿಯೋಜನೆ ಮಾಡಲಾಗಿತ್ತು. ನನ್ನ ಹೆಸರು ಸುಲೇಮಾನ್ ಅಂತ. ಈ ಒಂದು ಅಕ್ರಮ ಕಟ್ಟಡ ತೆರವಿನ ಹಿಂದೆ ತುಂಬ ಜನ ಇಲ್ಲಿ ಹೋರಾಟ ಮಾಡಿದ್ದಾರೆ. ಮೊನ್ನೆ ತಾನೇ ನಮ್ಮ ಜಾಕಿರ್ ಅವರ ತಂಡ ಇಲ್ಲಿ ಬಂದು ಒಂದು ಹೋರಾಟ ಮಾಡಿ ಒಂದು ವಿಡಿಯೋ ಎಲ್ಲ ಮಾಡಿ ಇದನ್ನು ಸಾರ್ವಜನಿಕರಿಗೆಲ್ಲ ಇಲ್ಲಿ ಏನು ನಡೀತಾ ಇದೆ ಅಕ್ರಮವಾಗಿ ಅನ್ನೋದ್ರ ಬಗ್ಗೆ ಕ್ಲೀನಾಗಿ ಸಾರ್ವಜನಿಕರಿಗೆ ಮನವರಿಕೆ ಮಾಡೋ ರೀತಿಯಲ್ಲಿ ಒಂದು ವಿಡಿಯೋನ ಮಾಡಿದರು. ಅದರ ಜೊತೆಯಲ್ಲಿ ಭೀಮ ವಿಜಯ ಪತ್ರಿಕೆಯು ಹಲವಾರು ದಿನಗಳಿಂದ ಹಲವಾರು ತಿಂಗಳುಗಳಿಂದ ಈ ಪತ್ರಿಕೆಯಲ್ಲಿ ವರದಿಯನ್ನು ಅಕ್ರಮ ಕಟ್ಟಡ ಮಾಡ್ತಾ ಇದ್ದಾರೆ. ಇದರಿಂದ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ. ಆದಾದರೂ ನಿವಾಸಿಗಳು ಅವರು ಸ್ಥಿತಿ ಚಿಂತಾಜನಕವಾಗಿದೆ. ಇದ್ರ ಬಗ್ಗೆ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ ಮತ್ತು ತಾಲೂಕು ಆಡಳಿತ ಎಚ್ಚೆತ್ತುಕೊಳ್ತಾ ಇಲ್ಲ. ದಯವಿಟ್ಟು ಇದ್ರ ಬಗ್ಗೆ ನೀವು ಅದು ಗಮನ ಹರಿಸಬೇಕು. ಇಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅನ್ನೋ ಇದ್ರ ಬಗ್ಗೆ ಸವಿಸ್ತರವಾಗಿ ಭೀಮ ವಿಜಯ ಪತ್ರಿಕೆಯಲ್ಲಿ ನಾನು ವರದಿಯನ್ನು ಓದಿದ್ದೆ. ಆ ಭೀಮ ವಿಜಯ ಪತ್ರಿಕೆಯ ಫಲಶ್ರುತಿ ಮತ್ತು ಹೋರಾಟ ಇದ್ರ ಹಿಂದೆ ಹೋರಾಡಿದಂಥವ್ರ ಎಲ್ಲರಿಗೂ ಇದರ ಒಂದು ಉತ್ತರವನ್ನು ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ಇವತ್ತು ಕೊಟ್ಟಿದ್ದಾರೆ. ಆದ್ದರಿಂದ ಇದರ ಹಿಂದೆ ಶ್ರಮಪಟ್ಟಂಥ ಹೋರಾಟಗಾರರಿಗೆ ಮತ್ತು ಭೀಮ ವಿಜಯ ಪತ್ರಿಕೆಗೆ ನಾನು ತುಂಬ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಪತ್ರಿಕೆ ಯಾವ ರೀತಿ ಕೆಲಸ ಮಾಡುತ್ತೆ, ಪತ್ರಿಕೆಗೆ ಯಾವ ಒಂದು ಶಕ್ತಿ ಇದೆ, ನೈತಿಕತೆ ಇದೆ ಅನ್ನೋದನ್ನು ಈ ಒಂದು ಅಕ್ರಮ ಕಟ್ಟಡ ತೆರವಿನ ಇದರಲ್ಲಿ ಇವತ್ತು ಎಲ್ಲರಿಗೂ ಗೊತ್ತಾಗ್ತಾ ಇದೆ. ಈ ಮುಂದೇನೂ ಅಷ್ಟೇ ಅಕ್ರಮವಾಗಿ ಕಟ್ಟಡ ಕಟ್ಕೊಂಡು ಸಾರ್ವಜನಿಕರಿಗೆ ತೊಂದರೆ ಕೊಡೋರಿಗೆ ಇದೊಂದು ಎಚ್ಚರಿಕೆ ಗಂಟೆ ಆಗಬೇಕು ಅನ್ನೋದು ನನ್ನೊಂದು ಅಭಿಲಾಷೆ. ಇದೊಂದೇ ಅಲ್ಲ, ಹಲವಾರು ಕಟ್ಟಡಗಳು ಅಕ್ರಮವಾಗಿ ಸಕ್ರಿಸ್ಕೊಂಡು ತಲೆ ಎತ್ತಾ ಇದ್ದಾವೆ. ಅದ್ರ ಬಗ್ಗೆಯೂ ಸ್ಥಳೀಯ ಆಡಳಿತ ಗಮನ ಹರಿಸ್ಬಿಟ್ಟು ಪತ್ರಿಕೆಯವರ ವರದಿಯನ್ನು ಆಧರಿಸಿ ಅದನ್ನು ಕಾರ್ಯಾಚರಣೆ ಮಾಡಬೇಕು ಅಂತ ಕೇಳ್ಕೊಂಡು ಇದಕ್ಕೆ ಮುಖ್ಯ ರೂವಾರಿಯಾದಂತಹ ಇದರ ಹಿಂದಿನ ಹೋರಾಟಗಾರರಿಗೆ ಮತ್ತು ಭೀಮ ವಿಜಯ ಪತ್ರಿಕೆಯವರಿಗೆ ನಾನು ತುಂಬ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲ ಅಧಿಕಾರಿಗಳಾಗಲಿ ಇವರಾಗಲಿ ಬಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ನನಗೆ ತುಂಬ ಸಂತೋಷ ಆಗಿದೆ ಇದು. ಯಾಕೆಂದರೆ ಈ ಥರ ಎಲ್ಲ ಮಾಡಬಾರ್ದು. ಇದನ್ನು ಯಾರಿದು ಇವರಿಗೆ ಅಧಿಕಾರ ಕೊಟ್ಟಿರೋರು ಮಾಡೋಕ್ಕೆ? ಅಕ್ರಮ ಕಟ್ಟಡ ಪ್ರತಿಯೊಂದನ್ನು ಅಕ್ರಮವಾಗಿ ಮಾಡಿ ಕೇಳೋಕೆ ಹೋದ್ರೆ ಏನು ಮಾಡ್ಕೊತೀರಾ? ದಬ್ಬಾಳಿಕೆ ನಡೆಸ್ತಾರೆ. ಏನು ದಬ್ಬಾಳಿಕೆ ಇವ್ರ ದಬ್ಬಾಳಿಕೆ ಎಲ್ಲ ನಡೀತಾ? ನಡೆಯಲ್ಲ, ನಡೆಯಲ್ಲ. ಇವ್ರ ದಬ್ಬಾಳಿಕೆ ಹೆಂಗೆ ನಡೀತೈತೆ? ಏನು ಕಾನೂನು ಮುಂದ್ಗಡೆ ಎಲ್ಲರೂ ಮಂಡಿ ಊರ್ಲೇಬೇಕು. ಕಾನೂನಿನ ಮುಂದೆ ಎಲ್ಲ ಮಂಡಿ ಎಂತೆಂಥ ನಾಯಕರ ಜೈಲಲ್ಲಿ ಕೂತಿಯಾರಿ. ನೀವು ಯಾವ ಜಜ್ಬಿ ಈ ಅಕ್ರಮ ಕಟ್ಟಡ ತೆರವುಗೊಳಿಸಿರೋದ್ರಿಂದ ನಾವು ಜಿಲ್ಲಾಧಿಕಾರಿಗಳಿಗೆ ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ಈ ಸಕಲೇಶಪುರ ತಾಲೂಕು ಆಡಳಿತಕ್ಕೆ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಹಾಗೆ ಇದ್ರ ಬಗ್ಗೆ ಭೀಮ ವಿಜಯ ಪತ್ರಿಕೆಯಲ್ಲಿ ಸವಿಸ್ತಾರವಾಗಿ ವರದಿ ಮಾಡಿದಂಥ ಭೀಮ ವಿಜಯ ಪತ್ರಿಕೆಗೆ ಕೂಡ ನಾವು ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಯಾಕಂದರೆ ಈ ವರದಿ ಮಾಡಿ ಇದರಿಂದ ಈ ತಾಲೂಕು ಆಡಳಿತ ತಗೊಂಡ ನಿರ್ಧಾರದ ಅಕ್ರಮ ಕಟ್ಟಡ ತೆರವಾಗಿದ್ದರಿಂದ ಆಜಾದ್ ರೋಡಿನ ನಿವಾಸಿಗಳು ನೆಮ್ಮದಿಯ ನಿದ್ದೆಯನ್ನು ಮಾಡುವಂತಾಗಿದೆ. ಹಾಗೂ ಇಲ್ಲಿನ ಗದ್ದೆ ಇರುವಂಥ ರೈತರು ಕೂಡ ನೆಮ್ಮದಿಯಿಂದ ಇರುವಂತಾಗಿದೆ. ಹಾಗೂ ಎಲ್ಲ ಈ ತಾಲೂಕು ಆಡಳಿತ ಏನು ನಿರ್ಧಾರ ತಗೊಂಡಿದೆ ಇದು ಅತ್ಯಂತ ಒಳ್ಳೆಯ ನಿರ್ಧಾರ. ನಾವು ಇವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೀವಿ.